ರೇವಣ್ಣ ಅವರ ಭೇಟಿಯ ಬಳಿಕ ಮಾತನಾಡಿದ ಜಿಟಿ ದೇವೇಗೌಡ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಯಾವುದೇ ಚರ್ಚೆ ಮಾಡಲಿಲ್ಲ ಒಳಗಡೆ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾವ ವಿಷಯವನ್ನು ಕೂಡ ಚರ್ಚೆ ಮಾಡಲಿಲ್ಲ, ಮಾತನಾಡಲಿಲ್ಲ. ರೇವಣ್ಣ ಕೂಡ ಪ್ರಜ್ವಲ್ ಬಗ್ಗೆ ಏನು ಹೇಳಲಿಲ್ಲ, ನಾನು ಏನು ಕೇಳಲಿಲ್ಲ ಅನ್ನೋ ಥರ ಮಾತನಾಡಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅರಕಲಗೂಡು ಶಾಸಕ ಎ ಮಂಜುಗೆ ಸುತ್ತಕೊಂಡಿದೆ ಪೆನ್ಡ್ರೈವ್ ಪ್ರಕರಣ. ಒಂದು ಕಡೆ ಎಲ್ಲ ಕೂಡ ತನಿಖೆಯ ಮೂಲಕ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರನ್ನ ಭೇಟಿ ಮಾಡಿ ಬಂದರು. ಉಭಯ ಕುಶಲೋಪರಿಯನ್ನ ವಿಚಾರಿಸ್ಕೊಂಡು ಬಂದರು ಜಿಟಿ ದೇವೇಗೌಡ. ರೇವಣ್ಣ ಅವರ ಒಂದು ಮೀಟಿಂಗ್ ಆದ ಮೇಲೆ ಅವರನ್ನ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಭೇಟಿಯಾಗಿ ಬಂದ ಬಳಿಕ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಒಳಗಡೆ. ಸೊ ಆರಾಮಾಗಿ ಮಾತಾಡಿದ್ರು. ಆದರೆ ಅವರಿಗೆ ಅವ್ರ ಬಗ್ಗೆನೇ ಚಿಂತೆ, ತಪ್ಪು ಮಾಡದೇ ಇದ್ರು ಒಳಗೆ ಹಾಕಿದ್ದಾರೆ, ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಅಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ಅಭಿವೃದ್ಧಿ ಆ ಕೆಲಸ ಈ ಕೆಲಸ ಆಗಲಿಲ್ಲ, ಇದಾಗಲಿಲ್ಲ, ಅದಾಗಲಿಲ್ಲ, ಕುಮಾರಣ್ಣ ಅದು ಮಾಡಲಿಲ್ಲ, ಮುಖ್ಯಮಂತ್ರಿಯಾಗಿ ಇನ್ನೂ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಇಲ್ಲ ಬಹಳ ವಿಚಾರ ಈಗಲೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.